ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ ಐಎಎಸ್ ಇಂದ. ಸೊ ಇವತ್ತು ನಾವು ಒಂದು ಹೊಸ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಅವರ್ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಗವರ್ನರ್. ಅಂದ್ರೆ ನಮ್ಮ ಒಂದು ರಾಜ್ಯಪಾಲರು ಏನಿದ್ದಾರೆ ಅವರ ಒಂದು ವಿವೇಚನಾ ಅಧಿಕಾರ. ಸೊ ಇತ್ತೀಚೆಗೆ ತಾವೆಲ್ಲ ಸುದ್ದಿಲ್ ನೋಡಿರ್ಬಹುದು, ಗವರ್ನರ್ ಅಂತಕ್ಕಂಥದ್ದೇನಿದೆ, ಆಫೀಸ್ ಆಫ್ ದಿ ಗವರ್ನರು, ಅವರು ಪವರ್ಗೆ ಸಂಬಂಧಪಟ್ಟಂತಾಗಿರ್ಬಹುದು, ಅವರು ಬೇರೆ ಬೇರೆ ಈ ಒಂದು ಸ್ಪೆಷಲಿ ಸದರ್ನ್ ಸ್ಟೇಟ್ಸ್ ಏನಿದಾವೆ ಅಲ್ಲೆಲ್ಲ ತುಂಬಾ ಒಂದು ಗವರ್ನರ್ ರಿಲೇಟೆಡ್ ಇಶ್ಯೂಸ್ ಆಗ್ತಾ ಇದಾವೆ. ಸೊ ಸಿನ್ಸ್ ಗವರ್ನರ್ ಈಸ್ ಒನ್ ಆಫ್ ದಿ ಮೇಜರ್ ಟಾಪಿಕ್, ಸೊ ನಮ್ಮ ಪಾಲಿಟಿಯಲ್ಲಿ ಇರ್ತಕ್ಕಂಥ ಒಂದು ಕೋರ್ ಟಾಪಿಕ್ ಇರೋದ್ರಿಂದ, ಸೊ ಇದರ ಬೇಸಿಕ್ಸ್ ಅನ್ನ ನೀವು ಗ್ಲಾನ್ಸ್ ಮಾಡ್ಕೋಬೇಕಾಗತ್ತೆ. ಗವರ್ನರ್ ಏನು, ಇಂಪಾರ್ಟೆನ್ಸ್ ಏನು. ಸೊ ಹಾಗೆ ಅವರಿಗೆ ಸಂಬಂಧಪಟ್ಟಂತ ಹಲವಾರು ಕಾಂಟ್ರವರ್ಸಿಗಳಿದಾವೆ ಆಫೀಸ್ ಆಫ್ ದಿ ಗವರ್ನರ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಇವತ್ತು ನಾನು ವಿಶೇಷವಾಗಿ ಗವರ್ನರ್ಗೆ ಇರ್ತಕ್ಕಂಥ ಡಿಸ್ಕ್ರಿಷನರಿ ಪವರ್ಸ್, ರೈಟ್. ಸೊ ಅವರ ಒಂದು ವಿವೇಚನಾಧಿಕಾರದಲ್ಲಿ ಇರ್ತಕ್ಕಂಥ ಅಧಿಕಾರದ ವ್ಯಾಪ್ತಿ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಈ ಒಂದು ಆಫೀಸ್ ಆಫ್ ದಿ ಗವರ್ನರ್ ಸುದ್ದಿಯಲ್ಲಿದೆ ಅಂತಕ್ಕಂಥದ್ದನ್ನೇ ನಾನು ಇವತ್ತಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಾವು ಈ ಆಫೀಸ್ ಆಫ್ ದಿ ಗವರ್ನರ್ ಇದನ್ನ ನಾವು ಸಿಲೆಬಸ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ, ನಮಗೆ ಕೆಪಿಎಸ್ಸಿಗೆ ಸ್ಪೆಷಲಿ GS2 ಅಲ್ಲಿ ನಮಗೆ ಸೆಕ್ಷನ್ 2 ಇರ್ತಕ್ಕಂಥದ್ದು ಏನಿದೆ ಪಾಲಿಟಿ ಆಸ್ಪೆಕ್ಟ್ಸ್ ಅಲ್ಲಿ, ಅದರಲ್ಲಿ ನಮಗೆ ಆಫೀಸ್ ಆಫ್ ದಿ ಗವರ್ನರ್ ಅಥವಾ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತ ಒಂದು ಟಾಪಿಕ್ ಅನ್ನ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಸೊ ಇದು ನಮಗೆ ಸ್ಪೆಷಲಿ ಏನೆಲ್ಲ ಸ್ಟ್ಯಾಂಡರ್ಡ್ ಬುಕ್ಸ್ ರೆಫರೆನ್ಸಸ್ ಇಂದ ನಾವು ಏನು ಓದಿರ್ತೀವಿ ಆಫೀಸ್ ಆಫ್ ದಿ ಗವರ್ನರ್, ಸೊ ಅದಕ್ಕೆ ನೀವು ಇದನ್ನ ಕರೆಂಟ್ ಅಫೇರ್ಸ್ ಸಪ್ಲಿಮೆಂಟ್ ಆಗಿ ಇದನ್ನ ನೀವು ಬಳಸ್ಕೋಬಹುದು. ಸೊ ಎಕ್ಸಾಮ್ಸ್ ಅಲ್ಲೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ತುಂಬಾ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಟಾಪಿಕ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ನಾವಿಲ್ಲಿ ಯಾವ ಕಂಟೆಕ್ಸ್ಟ್ ಅಲ್ಲಿ ಇದನ್ನ ಸ್ಟಡಿ ಮಾಡ್ತಾ ಇದೀವಿ ಅಂತ ನಾವು ನೋಡೋದಾದ್ರೆ, ಸೊ ಇತ್ತೀಚೆಗೆ ನಾವು ಇವಾಗ ಇದನ್ನ ನ್ಯೂಸ್ ಕ್ಲಿಪ್ಪಿಂಗ್ ಅನ್ನ ನಾವು ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ರೂಲಿಂಗ್ ಆನ್ ಗವರ್ನರ್ ಪವರ್ಸ್ ವಿಲ್ ಬಿ ಅ ಗೇಮ್ ಚೇಂಜರ್ ಫಾರ್ ಫೆಡರಲ್ ಡಿಸ್ಪ್ಯೂಟ್ಸ್. ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಆಫೀಸ್ ಆಫ್ ದಿ ಗವರ್ನರ್ ಯಾವ ರೀತಿ ನಮಗೆ ಫೆಡರಲ್ ಡಿಸ್ಪ್ಯೂಟ್ಸ್ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ಒಂದು ಕನೆಕ್ಷನ್, ಒಂದು ಫೆಡರಲ್ ಸ್ಟ್ರಕ್ಚರ್ ಏನಿದೆ ನಮಗೆ, ಸೊ ಅದಕ್ಕೆ ಯಾವ ರೀತಿ ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಮಗೆ ಒಂದು ಸೊಲ್ಯೂಷನ್ ರೂಪದಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಅದೇ ರೀತಿ ನಾವು ಬೇರೆ ಬೇರೆ ಹೆಡ್ಡಿಂಗ್ಸ್ ಅನ್ನ ಇಲ್ಲಿ ನಾವು ನೋಡೋದಾದ್ರೆ, ಸೊ ನಮಗೆ ಶುಡ್ ದಿ ಆಫೀಸ್ ಆಫ್ ದಿ ಗವರ್ನರ್ ಬಿ ರಿಮೂವ್ಡ್, ರೈಟ್. ಸೊ ಆ ರೀತಿ ಆಗಿರ್ಬೋದು, ಅಥವಾ ತಮಿಳುನಾಡು ಕೇಸ್ ಅಂತ ನಾವು ತಗೊಂಡಾಗ ಇಲ್ಲಿ ಸ್ಪೆಸಿಫಿಕ್ ಆಗಿ, ಸೊ ದೇ ಆರ್ ಹೈಲೈಟಿಂಗ್ ಆನ್ ದಿ ಕ್ಯಾನ್ ಕೋರ್ಟ್ಸ್ ಬಿ ಆಸ್ ಟು ರಿಮೂವ್ ದಿ ಗವರ್ನರ್. ಓಕೆ. ಸೊ ಸ್ಪೆಷಲಿ ನೀವು ನೋಡೋದಾದ್ರೆ ಗವರ್ನರ್ ಆಫೀಸ್ ನಿಮ್ಗೆ ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಕಾಂಟ್ರವರ್ಸಿಯಲ್ ಟಾಪಿಕ್ ಆಗಿರ್ತಕ್ಕಂಥದ್ದಿದೆ. ಸೊ ಈ ಎಲ್ಲದರ ನಿಟ್ಟಿನಲ್ಲಿ ನಾನು ಇವತ್ತು ನಿಮ್ಗೆ ಡಿಸ್ಕ್ರಿಷನರಿ ಪವರ್ಸ್ ಬಗ್ಗೆನೇ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಸೊ ನಮಗೆ ಪ್ರಜಾವಾಣಿಯಲ್ಲೂ ಕೂಡ ಮುಖ್ಯವಾಗಿ ಸಂಪಾದಕೀಯ, ಸೊ ದಟ್ ಈಸ್ ಎಡಿಟೋರಿಯಲ್ಸ್ ಮತ್ತೆ ಹಿಂದೂಲಾಗಿರ್ತಕ್ಕಂಥ OPD ಒಪಿನಿಯನ್ ಪೇಜು, ಎಲ್ಲದರಲ್ಲೂ ಕೂಡ ಈ ಒಂದು ರಾಜ್ಯಪಾಲರಿಗೆ ಸಂಬಂಧಪಟ್ಟಂತ ಇಶ್ಯೂಸ್ ಅನ್ನ ನೀವು ಕಾಣಬಹುದು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ರಾಜಕೀಯ ಏಜೆಂಟ್ರ, ರೈಟ್. ಸೊ ರಾಜ್ಯಪಾಲರ ಅಧಿಕಾರದ ಬಗ್ಗೆ ನಿಯಮ ರೂಪಿಸಿ ಅಂತ ಸುಪ್ರೀಂ ಕೋರ್ಟ್ಗೆ ಕೇರಳ ಸರ್ಕಾರ ಮನವಿ ಮಾಡಿರ್ತಕ್ಕಂಥದ್ದು. ಸೊ ಅಥವಾ ಸುಪ್ರೀಂ ಕೋರ್ಟ್ ಏನ್ ತಮಿಳುನಾಡು ಗವರ್ನರ್ ಅವರಿಗೆ ಕೇಳಿರ್ತಕ್ಕಂಥದ್ದಿದೆ, ಈ ಬಿಲ್ಗಳನ್ನ ಪಾಸ್ ಮಾಡ್ತಕ್ಕಂಥ ವಿಷಯದಲ್ಲಿ ಅಥವಾ ಅವರ ಅಧಿಕಾರ ವ್ಯಾಪ್ತಿಯನ್ನು ಬಳಸ್ಕೋತಂತ ವಿಷಯದಲ್ಲಿ. ಸೊ 3 ವರ್ಷದಿಂದ ಏನ್ ಮಾಡ್ತಾ ಇದ್ರಿ, ಇದೆಲ್ಲ ನಿಮ್ಗೆ ಪ್ರಜಾವಾಣಿ, ವಿಜಯ ಕರ್ನಾಟಕ, ರೈಟ್. ಸೊ ಹಿಂದೂ, ಈ ರೀತಿ ಬೇರೆ ಬೇರೆ ಸೋರ್ಸ್ ಇಂದ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಹಾಗಾದ್ರೆ ಇಲ್ಲಿ ಕೋರ್ ಆಗಿ ಇರ್ತಕ್ಕಂಥ ಇಶ್ಯೂ ಏನಿದೆ ಅಂತ ನಾವು ನೋಡೋದಾದ್ರೆ, ಮೋಸ್ಟ್ ಆಫ್ ದಿ ಅಪೋಸಿಷನ್ ರೂಲ್ಡ್ ಸ್ಟೇಟ್ಸ್. ಸೊ ತಮ್ಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರದಲ್ಲಿ ಯಾವ ಒಂದು ಸರ್ಕಾರ ಇದೆ, ರೈಟ್. ಸೊ ಕಾಂಟ್ರಾಸ್ಟ್ ಆಗಿ ರಾಜ್ಯದಲ್ಲಿ ಬೇರೆ ಏನಾದ್ರೂ ಸರ್ಕಾರ ಇದ್ರೆ ಅಲ್ಲಿ ನಿಮ್ಗೆ ಈ ಒಂದು ಇಶ್ಯೂಸ್ ರೈಸ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈಗ ಉದಾಹರಣೆ ನೀವು ಕೇರಳದಲ್ಲಿ ಆಗಿರ್ಬೋದು, ವೆಸ್ಟ್ ಬೆಂಗಾಲು, ಪಂಜಾಬ್, ಜಾರ್ಖಂಡ್, ತೆಲಂಗಾಣ, ತಮಿಳುನಾಡು, ರೈಟ್. ಸೊ ಇದು ಎಲ್ಲದರಲ್ಲಿ ಒಂದ್ ರೀತಿ ನಾವು ನೋಡೋದಾದ್ರೆ ಬಿಜೆಪಿ ಇಲ್ಲಿ ಅಧಿಕಾರಕ್ಕಿಲ್ಲ ಅಲ್ವಾ. ಸೊ ನಮ್ ಕೇಂದ್ರದಲ್ಲಿ ಬಿಜೆಪಿ ಅಥವಾ ಎನ್.ಡಿ.ಎ ಸರ್ಕಾರ ಅಂತ ಏನ್ ಕರಿತೀವಿ, ಸೊ ಅವರು ಇವಾಗ ನೀವು ಆಲ್ರೆಡಿ ನೋಡಿರೋ ಹಾಗೆ ಗವರ್ನರ್ ಏನಾದ್ರು ಕೇಂದ್ರ ಸರ್ಕಾರದ ಏಜೆಂಟ್ರಾ ಅಂತ ಈ ರೀತಿ ಎಲ್ಲ ನೀವು ಒಂದು ಪತ್ರಿಕೆಗಳಲ್ಲೆಲ್ಲ ನೋಡಿರ್ತೀರ. ಸೊ ಈ ಒಂದು ಮೇಜರ್ ಆಗಿರ್ತಕ್ಕಂಥ ರಾಜ್ಯಗಳಲ್ಲಿ ಸೊ ನಾನ್ ಬಿಜೆಪಿ ಸ್ಟೇಟ್ಸ್ ಇದಾವೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಜಾಸ್ತಿ ಇಶ್ಯೂಸ್ ನಡೀತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗವರ್ನರ್ ಡಿಸ್ಕಷನರಿ ಪವರ್ಸ್ ಏನಿದೆ ಸಂವಿಧಾನದ ಅಡಿಯಲ್ಲಿ, ವಿವೇಚನಾಧಿಕಾರ ಏನಿದೆ, ಸೊ ಅದರ ಕುರಿತಾಗಿ ಇಲ್ಲಿ ಕ್ವಶನ್ ರೈಸ್ ಆಗಿರ್ತಕ್ಕಂಥದ್ದು, ರೈಟ್. ಸೊ ಅದನ್ನ ಹೊರತುಪಡಿಸಿ ನೆಕ್ಸ್ಟ್ ನಾವು ನೋಡೋದಾದ್ರೆ, ಸಮ್ ಆಫ್ ದೀಸ್ ಗವರ್ಮೆಂಟ್ಸ್ ಆಫ್ ಲೇಟ್ ಹ್ಯಾವ್ ಬಿಗನ್ ಟು ನಾಕ್ ದಿ ಡೋರ್ಸ್ ಆಫ್ ದಿ ಜುಡಿಷಿಯರಿ. ಈಗ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು ಭಾರತದ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನವನ್ನ ಇಂಟರ್ಪ್ರೆಟ್ ಮಾಡ್ತಕ್ಕಂಥ ಅಧಿಕಾರ, ರೈಟ್.
ಸೊ ಯಾರಿಗಿದೆ ಅಂತ ನಾವು ನೋಡೋದಾದ್ರೆ, ಸೊ ನಾವು ಸುಪ್ರೀಂ ಕೋರ್ಟ್ ಅನ್ನ ಗಾರ್ಡಿಯನ್ ಆಫ್ ಅವರ್ ರೈಟ್ಸ್ ಆಗಿರ್ಬೋದು ಅಥವಾ ಗಾರ್ಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈ ನಿಟ್ಟಿನಲ್ಲಿ ಈ ಎಲ್ಲ ರಾಜ್ಯಗಳೇನಿದಾವೆ, ಕೇರಳ ಆಗಿರ್ಬೋದು, ವೆಸ್ಟ್ ಬೆಂಗಾಲ್, ತಮಿಳುನಾಡು, ತೆಲಂಗಾಣ, ರೈಟ್. ಸೊ ಅವ್ರು ಇವಾಗ ಸುಪ್ರೀಂ ಕೋರ್ಟ್ ಅನ್ನ ಒಂದು ಒಪಿನಿಯನ್ ಅನ್ನು ತಗೋತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಸುಪ್ರೀಂ ಕೋರ್ಟ್ ವಿ ಹ್ಯಾವ್ ಟು ಗಿವ್ ದಿ ಡೈರೆಕ್ಷನ್ ಟು ದಿ ಗವರ್ನರ್ಸ್ ಆಫ್ ದಿ ಸ್ಟೇಟ್. ಯಾಕೆಂದ್ರೆ ಎಷ್ಟೋ ಇವಾಗ ತಮಿಳುನಾಡಲ್ಲಿ ನೀಟ್ ಬಿಲ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಕೇರಳದಲ್ಲಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಇಶ್ಯೂ ಅಪಾಯಿಂಟ್ಮೆಂಟ್ ಎಲ್ಲ ಆಗಿರ್ಬೋದು, ಸೊ ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ, ಪಂಜಾಬ್, ರೈಟ್. ಸೊ ಈ ರೀತಿ ಎಲ್ಲ ಕಾಂಟ್ರವರ್ಸಿಗೆ ಇವಾಗ ಈ ಎಲ್ಲ ರಾಜ್ಯಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ನ್ಯಾಯಾಲಯದ ಮೊರೆ ಹೋಗ್ತಾ ಇದಾವೆ. ದಟ್ ಟು ಸ್ಪೆಷಲಿ ಸುಪ್ರೀಂ ಕೋರ್ಟ್ ಆಫ್ ದಿ ಕಂಟ್ರಿ, ರೈಟ್. ಸೊ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಇವಾಗ ನೀವೇ ನಮಗೆ ಈ ಒಂದು ದಾರಿನ ತೋರಿಸ್ಬೇಕು ಅಂತ ಇಲ್ಲಿ ರಾಜ್ಯಗಳು ಒಂದು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನಮ್ಗೆ ಇವಾಗ ಆಫೀಸ್ ಆಫ್ ದಿ ಗವರ್ನರ್ ತುಂಬಾ ಇಂಪಾರ್ಟೆಂಟ್ ಆಗೋದ್ರಿಂದ ಸಂವಿಧಾನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಏನಿದಾವೆ, ರೈಟ್. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ, ಸೊ ಮುಖ್ಯವಾಗಿ ಪಾರ್ಟ್ 6, ಓಕೆ. ಸೊ ಪಾರ್ಟ್ 5 ನಮಗೆ ಯೂನಿಯನ್ ಗವರ್ಮೆಂಟ್ ಆದ್ರೆ, ಪಾರ್ಟ್ 6 ನಮಗೆ ಸ್ಟೇಟ್ ಗವರ್ಮೆಂಟ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಬಗ್ಗೆ ತಿಳಿಸ್ಕೊಡುತ್ತೆ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಆರ್ಟಿಕಲ್ಸ್ ಅಂತ ಬಂದಾಗ ಆರ್ಟಿಕಲ್ 153 ಇಂದ ಆರ್ಟಿಕಲ್ 167, ರೈಟ್. ಸೊ ಇದು ನಮಗೆ ಈ ಒಂದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಆಸ್ಪೆಕ್ಟ್ಸ್ ಗಳ ಬಗ್ಗೆ ವಿಶೇಷವಾಗಿ ಬೆಳಕನ್ನ ಚೆಲ್ಲುತ್ತೆ. ಅದರಲ್ಲಿ ಈ ಒಂದು ಆಫೀಸ್ ಆಫ್ ದಿ ಗವರ್ನರ್ ಏನಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಈ ಒಂದು ಪಾರ್ಟ್ ಅಡಿಯಲ್ಲಿ ನಾವು ನೋಡೋದಾದ್ರೆ, ನಮಗೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂತ ಬಂದಾಗ ಯಾರ್ಯಾರೆಲ್ಲ ಇದರಲ್ಲಿ ಪಾತ್ರವನ್ನು ವಹಿಸಿರ್ತಾರೆ. ಸ್ಟೇಟ್ಸ್ ಎಕ್ಸಿಕ್ಯೂಟಿವ್ ಕನ್ಸಿಸ್ಟ್ ಆಫ್, ರೈಟ್. ಸೊ ನಮ್ಮ ಒಂದು ರಾಜ್ಯದಲ್ಲಿ ಇವಾಗ ತಮ್ಗೆಲ್ಲ ಗೊತ್ತಿರಂಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ರೈಟ್. ಸೊ 3 ಪಿಲ್ಲರ್ಸ್ ಏನಿದೆ ಅದರಲ್ಲಿ ಈ ಒಂದು ಕಾರ್ಯಾಂಗದ ಭಾಗ, ರೈಟ್. ಸೊ ಯಾಕಂದ್ರೆ ನಿಮ್ಗೆ ನ್ಯಾಯಾಂಗ ಅಂತಂದ್ರೆ ಕಂಪ್ಲೀಟ್ಲಿ ಜುಡಿಷಿಯರಿ ಸಿಸ್ಟಮ್ ಬಂದ್ಬಿಡುತ್ತೆ. ಕಾರ್ಯಾಂಗ ಅಂದ್ರೆ ಎಕ್ಸಿಕ್ಯೂಟಿವ್, ರೈಟ್. ಸೊ ಇಲ್ಲಿ ಇವಾಗ ಯಾರೆಲ್ಲ ಕಾರ್ಯನಿರ್ವಹಿಸ್ಲಿಕ್ಕೆ, ಸೊ ಒಂದು ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ಲಿಕ್ಕೆ ಯಾರೆಲ್ಲ ಕಾರಣೀಕರ್ತರಾಗಿರ್ತಾರೆ, ರೈಟ್. ಸೊ ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಗವರ್ನರ್ ಇದೆ, ನಮಗೆ ಚೀಫ್ ಮಿನಿಸ್ಟರ್ಸ್ ಇದ್ದಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದ್ದಾರೆ, ಹಾಗೂ ಅಡ್ವೊಕೇಟ್ ಜನರಲ್ ಇರ್ತಕ್ಕಂಥದ್ದು. ಸೊ ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಸಲ ಏನಾಗುತ್ತೆ, ಅಡ್ವೊಕೇಟ್ ಜನರಲ್ ಆಫ್ ದಿ ಸ್ಟೇಟ್ ಅನ್ನ ನಾವು ಕನ್ಸಿಡರ್ ಮಾಡಲ್ಲ ಅಥವಾ ಮರ್ತಿರ್ತೀವಿ. ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕ್ವಶನ್ ಕೇಳಿರ್ತಾರೆ, ಓಕೆ. ಸೊ ಈ ನಿಟ್ಟಿನಲ್ಲಿ ದ ಸ್ಟೇಟ್ ಎಕ್ಸಿಕ್ಯೂಟಿವ್ ಕನ್ಸಿಸ್ಟ್ ಆಫ್ ಹೂಮ್ ಅಂತಂದ್ರೆ ನಮಗೆ ಗವರ್ನರು, ರಾಜ್ಯದ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಅವರ ಒಂದು ಮಂತ್ರಿಮಂಡಲ ಮತ್ತು ಅಡ್ವೊಕೇಟ್ ಜನರಲ್. ಸೊ ಗವರ್ನರ್ ಅಂತ ನಾವಿಲ್ಲಿ ಇನ್ನೊಂದು ನೋಡೋದಾದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ದಿ ಸ್ಟೇಟ್, ಓಕೆ. ಬಟ್ ಲೈಕ್ ಪ್ರೆಸಿಡೆಂಟ್ ಈಸ್ ದ ನಾಮಿನಲ್ ಎಕ್ಸಿಕ್ಯೂಟಿವ್. ಸೊ ಇಲ್ಲಿ ನಿಮ್ಗೆ ಪಾಲಿಟಿಯಲ್ಲಿ ನಾವು ಓದ್ಬೇಕಾದ್ರೆ ರಿಯಲ್ ಹೆಡ್ ಮತ್ತೆ ನಾಮಿನಲ್ ಹೆಡ್ ಅಂತ ಬರುತ್ತೆ, ರೈಟ್. ಸೊ ರಿಯಲ್ ಹೆಡ್ ಯಾರಾಗಿರ್ತಾರೆ ಒಂದು ರಾಜ್ಯದ ಅಂತ ನಾವು ನೋಡೋದಾದ್ರೆ ದಟ್ ಈಸ್ ಚೀಫ್ ಮಿನಿಸ್ಟರ್. ಸೊ ರಾಷ್ಟ್ರದಲ್ಲಿ ನಾವು ನೋಡೋದಾದ್ರೆ ದಟ್ ಈಸ್ ರಿಯಲ್ ಹೆಡ್ ಅಂತ ಬಂದಾಗ ಪ್ರೈಮ್ ಮಿನಿಸ್ಟರ್. ನಾಮಿನಲ್ ಹೆಡ್ ಅಂತ ಬಂದಾಗ ಪ್ರೆಸಿಡೆಂಟ್ ರಾಷ್ಟ್ರ ಮಟ್ಟದಲ್ಲಿ ಇರ್ತಾರೆ, ಹಾಗೂ ರಾಜ್ಯಪಾಲರು ನಮಗೆ ಸ್ಟೇಟ್ ಮಟ್ಟದಲ್ಲಿ ಇರ್ತಾರೆ. ಸೊ ಏನಿದು ರಿಯಲ್ ಹೆಡ್, ನಾಮಿನಲ್ ಹೆಡ್ ಅಂತಂದ್ರೆ, ಇವಾಗ ನಾಮಿನಲ್ ಹೆಡ್ ಅಂತಂದ್ರೆ ವೆರಿ ನಾವು ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ನೋಡೋದಾದ್ರೆ ಓನ್ಲಿ ಫಾರ್ ನೇಮ್ ಸೇಕ್. ಸೊ ಏನೇ ಒಂದು ಕರ್ತವ್ಯಗಳು ನಡೆದ್ರು ಕೂಡ ಅವರ ಹೆಸರಲ್ಲಿ ಅಧಿಕೃತವಾಗಿ ನಡೆಯುತ್ತೆ ಅಂತ. ಸೊ ಬಟ್ ಸಿನ್ಸ್ ನಾವು ಗವರ್ನರ್ ಟಾಪಿಕ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ವೈಸ್ ನೋಡೋದಾದ್ರೆ, ಸೊ ಇಲ್ಲಿ ನಾಮಿನಲ್ ಹೆಡ್ ಅನ್ನೋದಕ್ಕೆ ಇಟ್ಸ್ ನಾಟ್ ಜಸ್ಟ್ ಸೇಕ್ ಆಫ್ ದಿ ನೇಮ್, ಇಟ್ ಈಸ್ ಮೋರ್ ದೆನ್ ದಟ್ ಅಂತ ಇಲ್ಲಿ ಅರ್ಥವನ್ನ ನಾವು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಮುಂದುವರೆದು ನಾವು ನೋಡೋದಾದ್ರೆ ನಮಗೆ ಗವರ್ನರ್ ಆಫ್ ದಿ ಸ್ಟೇಟ್ ಏನಿದ್ದಾರೆ ಇವರು ನಮಗೆ ಕೇಂದ್ರ ಸರ್ಕಾರದ ಒಬ್ಬ ಏಜೆಂಟ್ ರೂಪದಲ್ಲಿ, ರೈಟ್. ಸೊ ಇವರು ನಾಮಿನಲ್ ಹೆಡ್ ಆಗಿಯೂ ಕೂಡ ವರ್ಕ್ ಮಾಡ್ತಾರೆ, ಅದರ ಜೊತೆಗೆ ನಮಗೆ ಕೇಂದ್ರ ಸರ್ಕಾರದ ಒಬ್ಬ ಏಜೆಂಟ್ ಅಂತ ಅನ್ನೋದು ಒಂದ್ ರೀತಿ ಸ್ವಲ್ಪ ಪದ ಬಳಕೆ ನ್ಯೂಸ್ ಪೇಪರ್ ಅಲ್ಲೆಲ್ಲ ಏನ್ ಕಾಣಿರ್ತೀವಿ. ಸೊ ಅದು ನಮ್ಗೆ ಈ ಒಂದು ಆಫೀಸಿಗೆ ಕಡಿಮೆ ಬೆಲೆ ಅನ್ನೋ ತರ ತೋರಿಸುತ್ತೆ. ಬಟ್ ಇವರು ನಿಜವಾಗ್ಲೂ ಏಜೆಂಟ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ವರ್ಕ್ ಮಾಡ್ತಾರಾ, ಅಥವಾ he acts as a connecting link between central government and the state government. ಇಲ್ಲಿ ಮತ್ತೆ ಅಗೇನ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾವು ನೋಡೋದಾದ್ರೆ, ಸೊ ಪ್ರೆಸಿಡೆಂಟ್ ಸಿನ್ಸ್ ಈಸ್ being appointed by the president of the country, right. Again president works under the work on the aid and advice of the council of ministers, okay. ಸೊ ಹಾಗಾದ್ರೆ ಇಲ್ಲಿ ಗವರ್ನರ್ ಆಫ್ ದಿ ಸ್ಟೇಟ್ ಬಗ್ಗೆ ನಾವು ಇನ್ನೊಂದು ಇಲ್ಲಿ ಮತ್ತೊಂದು ವಿಷಯ ನೋಡುವುದಾದ್ರೆ, ಸೊ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ, ಸಂವಿಧಾನದ 7ನೇ ತಿದ್ದುಪಡಿ, ರೈಟ್. ಸೊ 1956 ಆಗಿರ್ತಕ್ಕಂಥದ್ದು ಒಬ್ಬ ಗವರ್ನರ್ಗೆ 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳ ಒಂದು
ಎಷ್ಟೋ ಜವಾಬ್ದಾರಿಯನ್ನು ಕೂಡ ವಹಿಸಿರ್ಬೋದು. ಉದಾಹರಣೆಗೆ ಇವಾಗ ಕರ್ನಾಟಕ ಗವರ್ನರ್ಗೆ ಮಹಾರಾಷ್ಟ್ರದ ಇನ್ಚಾರ್ಜ್ ಕೊಡ್ಬೋದು, ಅಥವಾ ಗೋವಾದ ಇನ್ಚಾರ್ಜ್ ಕೊಡ್ಬೋದು, ಆಂಧ್ರ ಪ್ರದೇಶ್ ಇನ್ಚಾರ್ಜ್ ಕೊಡ್ಬೋದು. ಸೊ ಈ ರೀತಿ ಇದು ಕೂಡ ನಿಮ್ಗೆ UPSC ಯಲ್ಲೂ ಕೂಡ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಒಬ್ಬ ರಾಜ್ಯದ ರಾಜ್ಯಪಾಲ ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತನ, ಅಥವಾ ಅವರಿಗೆ ಸೊ ಅವರ ಅಧಿಕಾರಿಯ ವ್ಯಾಪ್ತಿಯಲ್ಲಿ ಅವರಿಗೆ ಬೇರೆ ರಾಜ್ಯಗಳ ಒಂದು ನಿರ್ವಹಣೆ ಕೂಡ ಕೊಡಬಹುದಾ ಅಂತಕ್ಕಂಥದ್ದು. ಸೊ ಅದು ಇಲ್ಲಿ ನಿಮ್ಗೆ ಈ ಒಂದು 7ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಅದು ನಿಜ ಅಂತ ಇಲ್ಲಿ ಗೊತ್ತಾಗತ್ತೆ. ಸೊ ನಮ್ಮ ಈ ಒಂದು ಪರ್ಟಿಕ್ಯುಲರ್ ಇವತ್ತಿನ ಅಜೆಂಡಾ ವೈಸ್ ನಾವು ನೋಡೋದಾದ್ರೆ, ಸೊ ನಾವು ಡಿಸ್ಕ್ರಿಷನರಿ ಪವರ್ ಆಫ್ ದಿ ಗವರ್ನರ್ ಬಗ್ಗೆನೇ ಮೇಜರ್ ಆಗಿ ಇಲ್ಲಿ ಫೋಕಸ್ ಮಾಡ್ತಕ್ಕಂಥದ್ದು. ಸೊ ಅವರ ಒಂದು ವಿವೇಚನಾ ಅಧಿಕಾರ, ರೈಟ್. ಸೊ ಹಾಗಾದ್ರೆ ಇಲ್ಲಿ ಸಂವಿಧಾನನೇ ನಮಗೆ ಪರ್ಟಿಕ್ಯುಲರ್ ಆಗಿ ಗವರ್ನರ್ ಕೊಟ್ಟಿರ್ತಕ್ಕಂಥ ಕೆಲವೊಂದು ಡಿಸ್ಕ್ರಿಷನರಿ ಪವರ್ಸ್ ಇದಾವೆ. ಯಾವ್ಯಾವು? ಒಬ್ಬ ಗವರ್ನರಿಗೆ ಇರ್ತಕ್ಕಂಥ ವಿವೇಚನಾ ಅಧಿಕಾರ ಅಂತಂದ್ರೆ, ಅವರು ಯಾವುದೇ ಒಂದು ಪಕ್ಷ, ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗದೆ ತಮ್ಮ ಸ್ವ ಇಚ್ಛೆಯಿಂದ ತಮಗೆ ಅದನ್ನ ಸರಿ ಅನಿಸಿದಿರೋದು ಮುಖಾಂತರವಾಗಿ ಫುಲ್ ಅಂಡ್ ಫ್ರೀ ಮೈಂಡ್ ಆಗಿ ಏನು ಒಂದು ಡಿಸಿಷನ್ ಅನ್ನ ತಗೋತಾರೆ, ಅದಕ್ಕೆ ನಾವು ವಿವೇಚನಾಧಿಕಾರ ಅಥವಾ ಡಿಸ್ಕ್ರಿಷನರಿ ಪವರ್ ಅಂತ ಕರಿತೀವಿ. ಈ ನಿಟ್ಟಿನಲ್ಲಿ ನಮಗೆ ಸಂವಿಧಾನನೇ ರಾಜ್ಯಪಾಲರಿಗೆ ಕೆಲವೊಂದು ವಿವೇಚನಾ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಾವು ನೋಡೋದಾದ್ರೆ, ರಿಸರ್ವೇಶನ್ ಆಫ್ ಅ ಬಿಲ್ ಫಾರ್ ದಿ ಕನ್ಸಿಡರೇಷನ್ ಆಫ್ ದಿ ಪ್ರೆಸಿಡೆಂಟ್. ಸೊ ಕೆಲವೊಂದು ರಾಜ್ಯ ಸರ್ಕಾರ ಪಾಸ್ ಮಾಡಿರ್ತಕ್ಕಂಥ ಬಿಲ್ಗಳು ಏನಿದಾವೆ, ಅದು ಏನಾದ್ರೂ ಗವರ್ನರ್ ಅವರಿಗೆ ಇಲ್ಲ ಈ ಒಂದು ಬಿಲ್ ಅನ್ನ ನಾನು ಪ್ರೆಸಿಡೆಂಟ್ ಅವರಿಗೆ ರೆಕಮೆಂಡ್ ಮಾಡಬೇಕು ಅಂತ ಅನ್ಸಿದಾಗ, ಈಗ ಉದಾಹರಣೆಗೆ ಆ ಒಂದು ರಾಜ್ಯ ಸರ್ಕಾರ ಒಂದು ಬಿಲ್ ಪರಿಣಾಮವಾಗಿ 2 ಇಲ್ಲ 3 ರಾಜ್ಯಗಳ ಮೇಲೆ ಏನಾದ್ರೂ ಕನ್ಸಿಕ್ವೆನ್ಸಸ್ ಪರಿಣಾಮ ಬೀಳ್ತಾ ಇದ್ರೆ, ಅಂತ ಬಿಲ್ ಅನ್ನ ಗವರ್ನರ್ ಅವರು ರಾಷ್ಟ್ರಪತಿಯವರ ಒಂದು ರೆಕಮೆಂಡಿಂಗ್ ಮಾಡ್ಲಿಕ್ಕೆ ಅದನ್ನ ಕನ್ಸಿಡರ್ ಮಾಡಿರ್ತಾರೆ. ಸೊ ಅದನ್ನ ಹೊರತುಪಡಿಸಿ ನಾವು ನೋಡೋದಾದ್ರೆ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಅಥವಾ ಸ್ಟೇಟ್ ಎಮರ್ಜೆನ್ಸಿ, ಪ್ರೆಸಿಡೆಂಟ್ ರೂಲ್ ಅಂತ ಏನ್ ಕರಿತೀವಿ, ಅದು ಕೂಡ ನಮ್ಮ ಗವರ್ನರ್ಗೆ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಪವರ್. ಓಕೆ. ಸೊ ಇಲ್ಲಿ ಕೆಲವೊಂದು ಇಲ್ಲಿ ಕೆಲವೊಂದು ನಾವು ನೋಡೋದಾದ್ರೆ, ಸೊ ಫಂಕ್ಷನ್ಸ್ ಆಸ್ ದಿ ಅಡ್ಮಿನಿಸ್ಟ್ರೇಟರ್ ಆಫ್ ಅಡ್ಜಾಯ್ನಿಂಗ್ ಯೂನಿಯನ್ ಟೆರಿಟರಿ, ರೈಟ್. ಸೊ ಇವಾಗ ಅಡಿಷನಲ್ ಚಾರ್ಜ್ ಅಂತ ನಿಮ್ಗೆ ಆಲ್ರೆಡಿ ನಾವು ಹೇಗೆ ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದಾಗ, ಇಲ್ಲೂ ಕೂಡ ಅವರಿಗೆ ಯಾವ್ದಾದ್ರು ಯೂನಿಯನ್ ಟೆರಿಟರಿಗೆ ಸಂಬಂಧಪಟ್ಟಂತೆ ಒಂದು ಚಾರ್ಜ್ ಅನ್ನ ಕೊಟ್ಟಾಗ ಅಲ್ಲೂ ಕೂಡ ಅವರು ಫ್ರೀ ಅಂಡ್ ಫ್ಲೆಡ್ಜ್ ಆಗಿ ಅಧಿಕಾರವನ್ನ ಚಲಾಯಿಸಬಹುದು. ಸೊ ಡಿಟರ್ಮೈನಿಂಗ್ ದಿ ಅಮೌಂಟ್ ಪೇಯಬಲ್ ಬೈ ದಿ ಗವರ್ಮೆಂಟ್ ಆಫ್ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಅಂಡ್ ಮಿಜೋರಾಂ to an autonomous district council as royalty occurring the licenses for mineral exploration. ಸೊ ಇದು ಒಂದು ಎಕ್ಸೆಪ್ಷನಲ್ ಕೇಸ್ ಬರುತ್ತೆ ನಿಮ್ಗೆ, ಯಾಕಂದ್ರೆ ಶೆಡ್ಯೂಲ್ 5, ಶೆಡ್ಯೂಲ್ 6 ಬಗ್ಗೆ ನಿಮ್ಗೆ ಇಲ್ಲಿ ಒಂದು ಮಾಹಿತಿ ಇತ್ತು ಅಂತಂದ್ರೆ, ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಆಸಾಮು, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಇದನ್ನ ನಾವು ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಕರಿತೀವಿ. ಸೊ ಅಲ್ಲಿ ಈ ಒಂದು ರಾಜ್ಯಪಾಲರಿಗೆ ವಿಶೇಷವಾದ ಅಧಿಕಾರವನ್ನ ನೀಡಿರ್ತಕ್ಕಂಥದ್ದಿದೆ. ಒಂದು ನಮಗೆ ಇಲ್ಲಿ ಸಂವಿಧಾನ ನೀಡಿರ್ತಕ್ಕಂಥದ್ದು ಅಧಿಕಾರ ಇದ್ರೆ ಡಿಸ್ಕ್ರಿಷನರಿ ಪವರ್, ಇನ್ನೊಂದು ಸಿಚುವೇಶನಲ್ ಡಿಸ್ಕ್ರಿಷನರಿ ಪವರ್. ಓಕೆ. ಅಂದ್ರೆ ಆ ಒಂದು ಸಂದರ್ಭಕ್ಕೆ ಅವ್ರಿಗೆ ಅದು ಏನಾದ್ರೂ ಸರಿ ಅಂತ ಅನ್ಸಿದ್ರೆ, ಸೊ ರಾಜ್ಯಪಾಲರು ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸ್ಕೊಂಡು ಈ ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸಬಹುದು. ಉದಾಹರಣೆಗೆ ಯಾವಾಗ ಅಂತಂದ್ರೆ, ಅಪಾಯಿಂಟ್ಮೆಂಟ್ ಆಫ್ ದಿ ಚೀಫ್ ಮಿನಿಸ್ಟರ್. ಇವಾಗ ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಎಲೆಕ್ಷನ್ಸ್ ಎಲ್ಲ ನಡೆದಾಗ, ರೈಟ್, ಸೊ ಮೆಜಾರಿಟಿ ಆಫ್ ದಿ ಪಾರ್ಟಿ ಅವರು ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡಿರ್ತಾರೆ. ಬಟ್ ಸ್ಟಿಲ್ ಇವಾಗ ಏನಾದ್ರೂ ಒಂದು ಹಂಗ್ ಅಸೆಂಬ್ಲಿ ತರನೋ ಅಥವಾ ಕೋಲೇಷನ್ ಗೌರ್ಮೆಂಟ್ ಅಲ್ಲಿ ಫಾರ್ಮ್ಸ್ ಆಗ್ತಕ್ಕಂಥ ಚಾನ್ಸಸ್ ಏನಾದ್ರೂ ಇದ್ರೆ, ಸೊ ಅದರ ಒಂದು ಎಕ್ಸ್ಕ್ಲೂಸಿವ್ ಅಧಿಕಾರ ಯಾರಿಗಿದೆ ಸಿಚುವೇಶನಲ್ ಡಿಸ್ಕ್ರಿಷನೇಷನ್ ಅಂದ್ರೆ, ಸೊ ದಟ್ ಈಸ್ ಫಾರ್ ಅವರ್ ಗವರ್ನರ್, ರೈಟ್. ಸೊ ಇನ್ನೊಂದು ಏನಂತಂದ್ರೆ, ನಿಮ್ಗೆ ಡಿಸ್ಮಿಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವೆನ್ ಇಟ್ ಕಾಂಟ್ ಪ್ರೂವ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅಂದ್ರೆ ನಾವು ಇಲ್ಲಿ ಉದಾಹರಣೆಗೆ ನೋಡೋದಾದ್ರೆ, ಕರ್ನಾಟಕದಲ್ಲಾಗಿರ್ಬೋದು, ಮಹಾರಾಷ್ಟ್ರದಲ್ಲಾಗಿರ್ಬೋದು, ಯಾವಾಗ ಮುಖ್ಯಮಂತ್ರಿಗಳ ಏನು ಒಂದು ಸರ್ಕಾರ ಇರುತ್ತೆ ಅದಕ್ಕೆ ಬೆಂಬಲನೇ ಇಲ್ಲ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ದು ಅಂತಂದ್ರೆ, ಅಂತ ಸಂದರ್ಭದಲ್ಲಿ ಅದನ್ನ ಡಿಸಾಲ್ವ್ ಮಾಡ್ತಕ್ಕಂಥ ಅಧಿಕಾರ ಕೂಡ ಇಲ್ಲಿ ರಾಜ್ಯಪಾಲರಿಗೆ ವಿಶೇಷವಾಗಿ ಸಿಚುವೇಶನಲ್ ಡಿಸ್ಕ್ರಿಷನ್ ಅಲ್ಲಿ ಅವರು ಅದನ್ನ ಬಳಸ್ಕೋಬಹುದು. ಸೊ ನಾವು ಸಂವಿಧಾನವನ್ನ ಇಲ್ಲಿ ಕನ್ಸಿಡರ್ ಮಾಡಿಕೊಂಡು ಗವರ್ನರ್ ಮತ್ತೆ ಪ್ರೆಸಿಡೆಂಟ್ ಇರ್ತಕ್ಕಂಥ ಕೆಲವೊಂದು ಬೇಸಿಕ್ ವ್ಯತ್ಯಾಸಗಳನ್ನ ನೋಡೋದಾದ್ರೆ, ರೈಟ್. ಸೊ ಗವರ್ನರ್ ಏನ್ ಮಾಡಿರ್ತಾರೆ, ಸೊ ತಮ್ಗೆ ಒಂದು ಸಂಬಂಧಪಟ್ಟಂತ ಡಿಸ್ಕ್ರಿಷನರಿ ಪವರ್ ಅನ್ನ ಅವ್ರು ಬಳಸ್ಕೋಬಹುದು, ರೈಟ್. ಸೊ ತುಂಬಾ ಸಂದರ್ಭಗಳಲ್ಲಿ ಇವಾಗ ನಾವು ನೋಡಿದ್ವಿ, ಸಂವಿಧಾನವಾಗಿ ನೋಡಿರ್ಬೋದು ಅಥವಾ ಸಿಚುವೇಶನ್ ಆಗಿ ನೋಡಿರ್ಬೋದು. ಆದ್ರೆ ರಾಷ್ಟ್ರಪತಿಯವರಿಗೆ ಅಂತದ್ದು ಯಾವುದೇ ಒಂದು ಡಿಸ್ಕ್ರಿಷನರಿ ಪವರ್ ಇಲ್ಲ ಅಂತ ಅನ್ನೋದಕ್ಕಿಂತಲೂ ಇಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ವೈಸ್ ನೋಡೋದಾದ್ರೆ, ಈಗ ಬಿಲ್ ಅನ್ನ ರಿಸರ್ವ್ ಮಾಡೋದಾಗಿರ್ಬೋದು ಉದಾಹರಣೆಗೆ. ಸೊ ಗವರ್ನರ್ ಒಂದು ಬಿಲ್ ಅನ್ನ ರಿಸರ್ವ್ ಮಾಡಿ ಪ್ರೆಸಿಡೆಂಟ್ ಅವ್ರಿಗೆ ಸೆಂಡ್ ಮಾಡಬಹುದು. ಆದ್ರೆ ಪ್ರೆಸಿಡೆಂಟ್ ಆ ರೀತಿ ಬೇರೆ ಯಾರಿಗೂ ಸೆಂಡ್ ಮಾಡಕ್ ಬರಲ್ಲ. ಅವ್ರು ಏನಾದ್ರೂ ಸೆಂಡ್ ಮಾಡೋದಿತ್ತಂದ್ರೆ ವಾಪಸ್ ಏನ್ ಲೋಕಸಭೆ ಇದೆ ಅವ್ರಿಗೆ ಮಾತ್ರ ವಾಪಸ್ ಅಲ್ಲಿ ಸೆಂಡ್ ಮಾಡಬಹುದು, ರೈಟ್. ಸೊ ಇನ್ನೊಂದು ಇಲ್ಲಿ ನೋಡೋದಾದ್ರೆ, ನಮಗೆ ಸಂವಿಧಾನದ 42ನೇ ತಿದ್ದುಪಡಿ, ರೈಟ್. ಸೊ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಯಾವಾಗ
ಇದರಲ್ಲಿ ಸಂಬಂಧಪಟ್ಟಂತ ಏನಿದೆ ಅಂತಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಏನಿದೆ, ಸೊ ಅದು ರಾಷ್ಟ್ರಪತಿ ಅವ್ರ ಮೇಲೆ ಬೈಂಡಿಂಗ್ ಇದೆ. ಸೊ ಉದಾಹರಣೆಗೆ ಇವಾಗ ನೋಡೋದಾದ್ರೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋದಾಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಒಂದು ರಾಷ್ಟ್ರಪತಿಗಳು ತಮ್ಮ ಒಂದು ಅಧಿಕಾರ ವ್ಯಾಪ್ತಿಯನ್ನ ಬಿಟ್ಟು ಇಲ್ಲಿ ಏನಾದ್ರು ಡಿಸಿಷನ್ ತಗೋಬೇಕು ಅಂತಂದ್ರೆ ಅದು ಅವರ ಓನ್ ಡಿಸಿಷನ್ ಆಗಿರಲ್ಲ ತುಂಬಾ ಸಂದರ್ಭಗಳಲ್ಲಿ. ಯಾಕಂದ್ರೆ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಗವರ್ನರ್ ಮತ್ತೆ ಪ್ರೆಸಿಡೆಂಟ್ ನಾವಿಲ್ಲಿ ಅದನ್ನೇ ನಾವು ವ್ಯತ್ಯಾಸ ರೂಪದಲ್ಲಿ ನೋಡ್ತಾ ಇರೋದು. ಅಂತ ಸಂದರ್ಭದಲ್ಲಿ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನೊಂದು ಅಡ್ವೈಸ್ ಇದೆ ಅದು ಪ್ರೆಸಿಡೆಂಟ್ ಮೇಲೆ ಬೈಂಡಿಂಗ್ ಇದೆ. ಸೊ ಗವರ್ನರ್ಗೆ ಅಂತದ್ದು ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ. ಡಿಸೊಲ್ಯೂಷನ್ ಆಫ್ ದಿ ಸ್ಟೇಟ್ ಅಸೆಂಬ್ಲಿ ಇಫ್ ನಾಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಡಿಸೊಲ್ಯೂಷನ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹ್ಯಾಸ್ ಲಾಸ್ಟ್ ಇಟ್ಸ್ ಮೆಜಾರಿಟಿ. ಇದು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಅಧಿಕಾರ ಕೇವಲ ರಾಜ್ಯಪಾಲರಿಗಿದೆ, ರಾಷ್ಟ್ರಪತಿಗಳಿಗಲ್ಲ. ರಾಜ್ಯಪಾಲರು ಅದನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ರಿಪೋರ್ಟ್ ಅನ್ನ ಸೆಂಡ್ ಮಾಡಿರ್ತಾರೆ. ಸೊ ಅದರ ಆಧಾರದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಥ್ರೂ ಪ್ರೆಸಿಡೆಂಟ್ ಈ ನಿರ್ಧಾರವನ್ನ ಕೈಗೊಳ್ತಾರೆ. ಸೊ ಗವರ್ನರ್ ತುಂಬಾ ಸಂದರ್ಭಗಳಲ್ಲಿ ತಮ್ಮ ಡ್ಯುಯಲ್ ರೋಲ್, ಇವಾಗ ಆಲ್ರೆಡಿ ನಾವು ನೋಡಿರೋ ಹಾಗೆ, ಸೊ ಆಫೀಸ್ ಆಫ್ ದಿ ಗವರ್ನರ್ ನಮ್ಮ ಇಂಡಿಯನ್ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ದ್ವಿಪಾತ್ರವನ್ನು ವಹಿಸ್ತಾರೆ ಅಂತ. ಹೇಗೆ? ಒಂದು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್. ಯಾವ ರೀತಿ ಹೆಡ್? ರಿಯಲ್ ಹೆಡ್, ನಾಮಿನಲ್ ಹೆಡ್? ರೈಟ್. ಸೊ ಇಲ್ಲಿ ನಾಮಿನಲ್ ಹೆಡ್ ಆಗಿ ಅವರು ತಮ್ಮ ಕಾರ್ಯವನ್ನು ವಹಿಸ್ತಾರೆ. ಬಿಕಾಸ್ ರಿಯಲ್ ಹೆಡ್ ಇರ್ತಕ್ಕಂಥವ್ರು ಚೀಫ್ ಮಿನಿಸ್ಟರ್, ರೈಟ್. ಸೊ ಆಸ್ ವೆಲ್ ಆಸ್ ರಿಪ್ರೆಸೆಂಟೇಟಿವ್ ಆಫ್ ದಿ ಸೆಂಟರ್. ಸೊ ಅದನ್ನೇ ಇವಾಗ ಕೇಂದ್ರ ಸರ್ಕಾರದ ಒಂದು ನಾವು ರಿಪ್ರೆಸೆಂಟೇಟಿವ್, ಇಲ್ಲಿ ಏಜೆಂಟ್ ಅನ್ನೋದು ತಪ್ಪಾಗತ್ತೆ. ಕೇಂದ್ರ ಸರ್ಕಾರದ ಒಬ್ಬ ರಿಪ್ರೆಸೆಂಟೇಟಿವ್ ಥ್ರೂ ಪ್ರೆಸಿಡೆಂಟ್ಗೆ, ಅಂದ್ರೆ ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ ಅಂತಂದ್ಮೇಲೆ ರಾಜ್ಯದಲ್ಲಿ ಏನೆಲ್ಲ ಆಗುಹೋಗುಗಳು ಆಗ್ತಾ ಇದಾವೆ ಅದನ್ನ ನಾವು ಪ್ರೆಸಿಡೆಂಟ್ ಅವರಿಗೆ ಇವರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಒಂದು ರಾಜ್ಯದಲ್ಲಿ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ಬಹುದು. ಸೊ ಈ ಒಂದು ನಾವು ಓವರ್ ಆಲ್ ಪ್ರಾಬ್ಲಮ್ಸ್ ಆಫೀಸ್ ಆಫ್ ದಿ ಗವರ್ನರ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮುಖ್ಯ ಒಂದು ಪ್ರಾಬ್ಲಮ್ ಅಂತ ನಾವು ನೋಡೋದಾದ್ರೆ, ಇದು ನಮ್ಮಲ್ಲಿ ಇರ್ತಕ್ಕಂಥದ್ದು ಕೊಲೋನಿಯಲ್ ಆಫೀಸ್ ಆಫ್ ದಿ ಗವರ್ನರ್. ನಾವು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಒಂದು ಡಿಸ್ಕಷನ್ ಅಲ್ಲಿ ನಾವು ನೋಡೋದಾದ್ರೆ, ಸೊ ಕೊಲೋನಿಯಲ್ ಆಫೀಸ್ ಆಫ್ ದಿ ಗವರ್ನರ್ ಕಾನ್ಸೆಪ್ಟ್ ಅನ್ನ ನಾವು 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಮುಖಾಂತರ ಇದನ್ನ ಅಳವಡಿಸ್ಕೊಂಡಿರ್ತಕ್ಕಂಥದ್ದಿದೆ. ಸೊ ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ನಮ್ಗೆ ಅಂತಂದ್ರೆ, ಕೊಲೋನಿಯಲ್ ಆಫೀಸ್ ಅಲ್ಲಿ, ರೈಟ್. ಸೊ ಅಂದ್ರೆ ನಾವು ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಆಸ್ಪೆಕ್ಟ್ಸ್ ಅಲ್ಲಿ ಅಥವಾ ಬ್ರಿಟನ್ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನು ತಗೊಂಡಾಗ ಅಲ್ಲಿ ಕೊಲೋನಿಯಲ್ ಆಫೀಸ್ ಆಫ್ ದಿ ಗವರ್ನರ್ ಕಾನ್ಸೆಪ್ಟ್ ಅನ್ನ ಅವರಿಂದ ತಗೊಂಡಿದೀವಿ, ಬಿಕಾಸ್ ಅಲ್ಲಿ ಅವರೇ ಹೆಡ್ ಆಫ್ ದಿ ಸ್ಟೇಟ್. ಬಟ್ ನಮ್ಮ ಇಂಡಿಯಾದಲ್ಲಿ ಹೆಡ್ ಆಫ್ ದಿ ಸ್ಟೇಟ್ ಇರ್ತಕ್ಕಂಥವ್ರು ಪ್ರೆಸಿಡೆಂಟ್. ಸೊ ನಾವು ಪ್ರೆಸಿಡೆಂಟ್ ಇಂದ ನಮ್ಮ ಗವರ್ನರ್ನ ಆಯ್ಕೆ ಮಾಡ್ಕೊಂತೀವಿ, ರೈಟ್. ಸೊ ಅಂದ್ರೆ ಅವ್ರ ಆಯ್ಕೆ ಇನ್ ದ ಸೆನ್ಸ್ ಅವರು ಗವರ್ನರ್ ಅವ್ರನ್ನ ರಾಷ್ಟ್ರಪತಿಯವರು ಇಲ್ಲಿ ನೇಮಕವನ್ನ ಮಾಡಿರ್ತಾರೆ. ಸೊ ಆದ್ರೆ ಈಗ ನಾವು ಕೊಲೋನಿಯಲ್ ಪ್ರಾಕ್ಟಿಸಸ್ ಅಥವಾ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ವೈಸ್ ನೋಡೋದಾದ್ರೆ, ಅಲ್ಲಿ ಒಂದು ರೆಸ್ಪೆಕ್ಟಿವ್ ಸ್ಟೇಟ್ಗೆ ಅಲ್ಲಿನ ಗವರ್ನರೇ ಅಲ್ಲಿ ಸುಪ್ರೀಂ ಆಗಿರ್ತಾರೆ, ರೈಟ್. ಅಂಡ್ ಇನ್ನೊಂದು ನೋಡೋದಾದ್ರೆ ನಮ್ಮ ಸಂವಿಧಾನದಲ್ಲಿ ತುಂಬಾ ಗವರ್ನರ್ ಆಫೀಸ್ ಸಂಬಂಧಪಟ್ಟಂತೆ ಕಾಂಪ್ಲಿಕೇಟೆಡ್ ಪ್ರೊವಿಷನ್ಸ್ ಇದಾವೆ. ಅಂದ್ರೆ ದರ್ ಇಸ್ ನೋ ಕ್ಲಾರಿಟಿ. ಸೊ ಅಗೇನ್ ಈ ಕ್ಲಾರಿಟಿಯನ್ನ ಪಡ್ಲಿಕ್ಕೆ ನಾವು ಯಾರ ಮೇಲೆ ಡಿಪೆಂಡ್ ಆಗ್ಬೇಕೆ ಅಂತಂದ್ರೆ, ಸೊ ಅಗೇನ್ ಅವರ್ ಸುಪ್ರೀಂ ಕೋರ್ಟ್ ಆಫ್ ದಿ ಕಂಟ್ರಿ. ಸೊ ಈ ಒಂದು ಆಫೀಸ್ ಆಫ್ ದಿ ಗವರ್ನರ್ಗೆ ಸಂಬಂಧಪಟ್ಟಂತೆ ಇಶ್ಯೂ, ಕೆಲವೊಂದು ಬೇಸಿಕ್ ಇಶ್ಯೂ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಸರ್ಕಾರಿಯ ಕಮಿಷನ್ ತನ್ನದೇ ಆದ ರೆಕಮೆಂಡೇಶನ್ ನ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಗವರ್ನರ್ ಮಸ್ಟ್ ಬಿ ಎಮಿನೆಂಟ್ ಅಂಡ್ ಹಿ ಶುಡ್ ಬಿ ಫ್ರಮ್ ಅ ಡಿಫರೆಂಟ್ ಸ್ಟೇಟ್. ಅಂದ್ರೆ ಈಗ ಕರ್ನಾಟಕದ ಗವರ್ನರ್ ಆಗ್ಬೇಕಾದ್ರೆ ಅವರು ಮಹಾರಾಷ್ಟ್ರ ಮೂಲದವರಾಗಿರ್ಬೋದು ಅಥವಾ ಜಮ್ಮು ಕಾಶ್ಮೀರ ಮೂಲದವರಾಗಿರ್ಬೋದು. ಸೊ ದಟ್ ಅವರಿಗೆ ಇಲ್ಲಿನ ಒಂದು ಪಾಲಿಟಿಕ್ಸ್ ಗೊತ್ತಿರಲಾರ್ದೆ, ರೈಟ್, ಯಾವುದೇ ಒಂದು ವೈಯಕ್ತಿಕವಾಗಿ ನಿರ್ಧಾರ ಅವರು ತೆಗೆದುಕೊಳ್ಳಾರ್ದೆ, ಸೊ ಒಂದು ಫ್ರೀ ಫ್ಲೆಡ್ಜ್ ಆಗಿ ಅವ್ರ ಕಾರ್ಯನಿರ್ವಹಿಸ್ಲಿಕ್ಕೆ ಎಲಿಜಿಬಲ್ ಇದ್ರೆ ಇಲ್ಲಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಜಾಸ್ತಿ ಆಗಲ್ಲ ಅಂತ. ಅಂಡ್ ಇನ್ನೊಂದು ಇಲ್ಲಿ ನಾವು ನೋಡೋದಾದ್ರೆ, ಪಾಲಿಟಿಷಿಯನ್ ಆಫ್ ದಿ ಪಾರ್ಟಿ ಗವರ್ನಿಂಗ್ ಇನ್ ನ್ಯೂ ಡೆಲ್ಲಿ ಶುಡ್ ನಾಟ್ ಬಿ ಅಪಾಯಿಂಟೆಡ್ ಆಸ್ ಅ ಸ್ಟೇಟ್ ಗವರ್ನ್ ಬೈ ದಿ ಅನದರ್ ಪಾರ್ಟಿ. ಅಂದ್ರೆ ಇವು ಸಿಂಪಲ್ ಆಗಿ ಹೇಳೋದಾದ್ರೆ, ಕೇಂದ್ರ ಸರ್ಕಾರದಲ್ಲಿ ಯಾವ ಒಂದು ಪಕ್ಷ ಅಧಿಕಾರದಲ್ಲಿ ಇರುತ್ತೆ, ಅವರು ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷ ಏನಾದ್ರು ಅಧಿಕಾರಕ್ಕಿದ್ದಾಗ, ಅಂದ್ರೆ ಅಗೇನ್ ಕಾಂಟ್ರವರ್ಸಿಯಲ್, ಸೊ ಅವ್ರು ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದಾರೆ ಅಂತ ಇವ್ರ ಎಲಿಗೇಷನ್ಸ್ ಮಾಡ್ತಾರೆ, ರೈಟ್. ಸೊ ಇವರು ಸರ್ಕಾರಿ ಕಮಿಷನ್ ಹೇಳಿರೋ ಪ್ರಕಾರ ಇಲ್ಲಿ ನೇಮಕಾತಿಯಲ್ಲಿ ಒಂದು ಪಾರದರ್ಶಕತೆಯನ್ನ ಕಾಪಾಡ್ಕೊಳ್ಬೇಕು. ಯಾವುದೇ ರೀತಿಯ ತಾರತಮ್ಯ ಆಗಿರ್ಬೋದು ಅಥವಾ ಒಂದು ಪಕ್ಷದ ಏಜೆಂಟ್ ಆಗಿ ಗವರ್ನರ್ ಅವರು ಕಾರ್ಯನಿರ್ವಹಣೆ ಮಾಡಬಾರ್ದು ಅಂತ ಇಲ್ಲಿ ಒಂದು ಕಂಡೀಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ತನ್ನ ಜಜ್ಮೆಂಟ್ ಅಲ್ಲಿ ಹೇಳಿರೋದಿದೆ, ದ ರಿಯಲ್ ಪವರ್ ರೆಸ್ಟ್ ವಿತ್ ದಿ ಪೀಪಲ್ ರಿಪ್ರೆಸೆಂಟೇಟಿವ್ಸ್. ಓಕೆ. ಸೊ ಇನ್ ರೀಸೆಂಟ್ ಜಜ್ಮೆಂಟ್ ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಹೇಳಿರ್ತಕ್ಕಂಥದ್ದು ಏನಿದೆ ಅಂದ್ರೆ, ರಿಯಲ್ ಪವರ್ ರೆಸ್ಟ್ ಇನ್ ದಿ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಆಫ್ ದಿ ಪೀಪಲ್ ದಟ್ ದ ಗವರ್ನರ್ ಆಸ್ ಅನ್ ಅಪಾಯಿಂಟಿ ಆಫ್ ದಿ ಪ್ರೆಸಿಡೆಂಟ್ ಈಸ್ ದಿ ಟಿಟ್ಯುಲರ್ ಹೆಡ್ ಆಫ್ ದಿ ಸ್ಟೇಟ್. ಅಂದ್ರೆ ಇವ್ರು ಹೇಳಿರ್ತಕ್ಕಂಥದ್ದು ಏನಿದೆ ಇಲ್ಲಿ, ಸೊ ಒಂದು ರಾಜ್ಯದಲ್ಲಿ ಒಬ್ಬ ಗವರ್ನರು ಮತ್ತೆ ಚೀಫ್ ಮಿನಿಸ್ಟರ್ ಅಂತ ಬಂದಾಗ, ಸೊ ಚೀಫ್ ಮಿನಿಸ್ಟರ್ ಒಂದ್ ಹೆಜ್ಜೆ ಸುಪ್ರೀಂ ಆಗಿರ್ತಾರೆ.
ಬಿಕಾಸ್ ನಮ್ಮ ಇಂಡಿಯನ್ ಒಂದು ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ರೀಪ್ರೆಸೆಂಟೇಟಿವ್ಸ್, ಪೀಪಲ್ಸ್ ರಿಪ್ರೆಸೆಂಟೇಟಿವ್ಸ್, ಒಬ್ಬ MP, MLA ಅಥವಾ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ ಅವರು ಜಾಸ್ತಿ ಪವರ್ಫುಲ್ ಆಗಿರ್ತಾರೆ. ಸೊ ಬಟ್ ನಾವು ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ CM ವರ್ಸಸ್ ಗವರ್ನರ್ ಅಂತ ನೋಡಿದಾಗ CM ಇಲ್ಲಿ ಒಂದ್ ಹೆಜ್ಜೆ ಪವರ್ಫುಲ್ ಆಗಿರ್ತಾರೆ ಅಂತ ಸುಪ್ರೀಂ ಕೋರ್ಟ್ ತನ್ನ ಜಜ್ಮೆಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ದಟ್ ಮೀನ್ಸ್ ದೇ ಆರ್ ಆಲ್ಸೋ ಹೈಲೈಟಿಂಗ್ ದ ಥಿಂಗ್ ದಟ್ ಗವರ್ನರ್ ಶುಡ್ ವರ್ಕ್ ಅಂಡರ್ ಹಿಸ್ ಲಿಮಿಟ್ಸ್. ಓಕೆ, ಸೊ ಇಲ್ಲಿ ಇನ್ನೊಂದು ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಲ್ಲೇ ಏನ್ ಹೇಳಿರೋದಿದೆ ಅಂತಂದ್ರೆ, ಸೊ ಗವರ್ನರ್ ಶುಡ್ ಆಕ್ಟ್ ಆನ್ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಗವರ್ನರು ತಮ್ಮ ವಿವೇಚನಾಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳಾರ್ದೆ, ರೈಟ್. ಸೊ ಇಲ್ಲಿ ನಮಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದ್ದಾರೆ, ಸೊ ಸ್ಪೆಷಲಿ CM ಮತ್ತೆ ದಟ್ ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವ್ರದ್ದು ಏನಿದ್ದಾರೆ, ಅವರ ಅಡ್ವೈಸ್ ಮೇಲೆ ಗವರ್ನರ್ ವರ್ಕ್ ಮಾಡಿದ್ರೆ ತುಂಬಾ ಸ್ಮೂತ್ ಫಂಕ್ಷನಿಂಗ್ ಆಗತ್ತೆ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸತಕ್ಕಂಥದ್ದಿದೆ. ಸೊ ಇದು ನಾನು ಒಂದು ಡೈಮೆನ್ಷನ್ ಅನ್ನ ನಿಮ್ಗೆ ಇಲ್ಲಿ ಗವರ್ನರ್ ಅಧಿಕಾರ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಹೊರತುಪಡಿಸಿ ನಿಮ್ಗೆ ಗವರ್ನರ್ಗೆ ಸಂಬಂಧಪಟ್ಟಂತ ಎಕ್ಸಿಕ್ಯೂಟಿವ್ ಪವರ್ ಇದೆ, ಲೆಜಿಸ್ಲೇಟಿವ್ ಪವರ್ ಇದೆ, ರೈಟ್. ಅಂಡ್ ಬೇರೆ ಬೇರೆ ಡಿಸ್ಕ್ರಿಷನರಿ ಪವರ್ ಇದೆ, ಸಿಚುವೇಶನ್ ಡಿಸ್ಕ್ರಿಷನರಿ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಡಿಸ್ಕ್ರಿಷನರಿ ಪವರ್ ಆಗಿರ್ಬೋದು, ರೈಟ್. ಸೊ ಈ ಎಲ್ಲ ನಿಟ್ಟಿನಲ್ಲಿ ನಾನು ಇವತ್ತಿಲ್ಲಿ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು ಕೇವಲ ಒಂದು ಡಿಸ್ಕ್ರಿಷನರಿ ಪವರ್ಗೆ ಸಂಬಂಧಪಟ್ಟಂತ ಡೈಮೆನ್ಷನ್. ಸೊ ಇದನ್ನು ಹೊರತುಪಡಿಸಿ ನಿಮ್ಗೆ ಏನೇ ಫರ್ದರ್ ಡೌಟ್ಸ್ ಇದ್ರೂ ಕೂಡ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ ನೆಕ್ಸ್ಟ್ ಬೇರೆ ಯಾವ ಟಾಪಿಕ್ಸ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ಯಾವ್ದು ನಿಮ್ಗೆ ಕನ್ಫ್ಯೂಸಿಂಗ್ ಆಗ್ತಾ ಇದೆ, ಸೊ ಅಂತ ಟಾಪಿಕ್ ಮೇಲೆ ಏನಾದ್ರೂ ವಿಡಿಯೋ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದನ್ನು ಕೂಡ ಆ ಟಾಪಿಕ್ ನೇಮ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.